ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ತಾ ಇದ್ದೇವೆ ನಾವಿಲ್ಲಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ನಡೀತಾ ಇದೆ ಇಲ್ಲಿ. ಹಾಗಾಗಿ ಇಲ್ಲೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಲಿ, ಸಣ್ಣ ದೇವಸ್ಥಾನ ಐತಿ ಇಲ್ಲಿ, ಬೀರಲಿಂಗೇಶ್ವರ ಸ್ವಾಮಿ ಇದೆ ನೋಡ್ರಿ. ಆ ಕಡೆ ಕಟ್ತಾ ಇದ್ದಾರೆ, ಗುಡಿ ಕಟ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಸಣ್ಣದಾಗಿ ಮಾಡಿದ್ದಾರೆ. ಇಲ್ಲೇ ಒಂದು ಅಲ್ಲೇ ನಡೀತಾ ಇದೆ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ನೋಡಿ. ನೋಡ್ರಿ, ಇಲ್ಲಿ ಮಕ್ಕಳು ಯಾವ ಥರ ದೀಪ ಹಚ್ಚೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರಿಗೆ ಒಂಥರ ಕ್ರೇಜ್ ಇದು, ದೀಪ ಹಚ್ಚೋದೇ ಒಂದು ಕ್ರೇಜ್ ಅವರಿಗೆ. ಅಲ್ಲೆಲ್ಲ ಯಾವ ಥರ ದೀಪಗಳನ್ನ ಹಚ್ಚಿಟ್ಟಿದ್ದಾರೆ ಬೀರಲಿಂಗೇಶ್ವರ ಸ್ವಾಮಿಯ ಮುಂದೆ. ಅದರಲ್ಲೇ ಆಟ ಆಡ್ತಾ ಇದ್ದಾರೆ ಅವರು. ಆ ಥರ ಇದೆ ನೋಡ್ರಿ, ಸಣ್ಣದಾಗಿ ಮಾಡಿದ್ದಾರೆ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದು ಸಣ್ಣದು. ನೋಡ್ರಿ ಯಾವ ಥರ ಹಚ್ಚುತ್ತಾ ಇದ್ದಾರೆ ದೀಪ. ಎಲ್ಲರೂ ಅದರಲ್ಲೇ ಇದ್ದಾರೆ, ಎಲ್ಲ ದೀಪ ಹಚ್ಚೋದ್ರಲ್ಲಿ. ದೀಪ ಆರ್ದಾಗ ನೋಡ್ಕೊಂತ ಇರೋದೇ ಅವ್ರದ್ದು ಒಂದು ಕೆಲಸ ನೋಡ್ರಿ. ಬೀರಲಿಂಗೇಶ್ವರ ದೇವಸ್ಥಾನದ ಮುಂಭಾಗ ಇದು, ಬೀರಪ್ಪನ ಕಟ್ಟೆ. ಅದ್ರ ಮೇಲೆಲ್ಲ ನಾಗಪ್ಪನ ಕಲ್ಲುಗಳು ಅವೆಲ್ಲ ಇಟ್ಟಿದ್ದಾರೆ. ಅಲ್ಲಿ ಎಲ್ಲ ಕಟ್ಟೆ ತುಂಬ ದೀಪ ಅಲಂಕಾರ ಮಾಡಿದ್ದಾರೆ. ಬೀರಲಿಂಗೇಶ್ವರ ದೇವಸ್ಥಾನದ ಮುಂಭಾಗ ಇದು. ಬೀರಲಿಂಗೇಶ್ವರ ಸ್ವಾಮಿ ಪ್ರಸಾದಕ್ಕೆ ಕಲಿಸ್ತಾ ಇದ್ದಾರೆ ಮಂಡಕ್ಕಿನ. ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಮಂಡಕ್ಕಿ, ಬೆಲ್ಲ, ಕೊಬ್ಬರಿ ಹಾಕಿ ಜನಗಳಿಗೆ ಹಂಚುತ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಮುಂಭಾಗ ಸಂಭ್ರಮಾಚರಣೆ
ನೋಡ್ರಿ ಇದೆ ದೇವಸ್ಥಾನದ ಕಾಮಗಾರಿ ಇದು ನಡೀತಾ ಇದೆ. ಸ್ವಲ್ಪ ಕಾರಣಾಂತರಗಳಿಂದ ಸ್ಟಾಪ್ ಆಗಿದೆ ಅದು ದೇವಸ್ಥಾನದ ಕಾಮಗಾರಿ. ನೋಡಿ ದೇವಸ್ಥಾನ ಪಕ್ಕದಲ್ಲೇ ಸಣ್ಣದಾಗಿ ಮಾಡಿದ್ದಾರೆ ಬೀರ್ಲಿಂಗೇಶ್ವರ ಸ್ವಾಮಿಗೆ. ಇಲ್ಲಿ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ತಿಕೋತ್ಸವ ಬಂತಂದ್ರೆ ಮಕ್ಕಳದೇ ಸಂಭ್ರಮಾಚರಣೆ ಜಾಸ್ತಿ. ಅಂದ್ರೆ ಅಲ್ಲಿ ನೋಡಿ ಯಾವ ಥರ ಮಾಡ್ತಿದ್ದಾರೆ ದೀಪಾಲಂಕಾರ. ಎಷ್ಟೆಷ್ಟು ದೀಪಗಳು ಹಚ್ತಾ ಇದ್ದಾರೆ ನೋಡ್ರಿ ಅಲ್ಲಿ. ನೋಡಲ್ಲ ದೀಪದಲ್ಲಿ ಎಣ್ಣೆ ಇದಾವೆ ತಂದು ಮತ್ತೆ ಅಲ್ಲೇ ಹಾಕ್ತಿದ್ದಾರೆ ಎಲ್ಲ. ಉರಿಯೋ ದೀಪನೂ ಮತ್ತೆ ಮತ್ತೆ ಹೋಗಿ ಹಚ್ಚುತ್ತಿದ್ದಾರೆ ಅವ್ರೆ. ನೋಡ್ರಿ ಬೀರ್ಲಿಂಗೇಶ್ವರ ಸನ್ನಿಧಿ ಸ್ವಾಮಿಯ ಸನ್ನಿಧಿ ಇವರೇ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು. ಮಂಗಳಾರತಿ ಮಾಡ್ತಿದ್ದಾರೆ. ನೋಡಿ ಸ್ನೇಹಿತರೆ ಯಾವ ಥರ ಇದೆ ಸಂಭ್ರಮಾಚರಣೆಯಲ್ಲಿ ಬೀರ್ಲಿಂಗೇಶ್ವರ ಸ್ವಾಮಿಯ ಸಂಭ್ರಮಾಚರಣೆ. ಪ್ರತಿ ವರ್ಷದಂತೆ ಈ ವರ್ಷನೂ ಶ್ರೀ ಬೀರ್ಲಿಂಗೇಶ್ವರ ಸ್ವಾಮಿ ಕಾರ್ತಿಕೋತ್ಸವ ನಡೀತಾ ಇದೆ. ಲೋಟ ಇದೆ ನಮ್ದೇನು ಇದೆಷ್ಟು ಬೀರ್ಲಿಂಗೇಶ್ವರ ಸ್ವಾಮಿ ಕಾರ್ತಿಕೋತ್ಸವದ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಈ ಚಾನಲು. ಹಾಗೂ ಎಲ್ಲರಿಗೂ ನಮಸ್ಕಾರಗಳು.